ಶರಣ್ರಿ ಎಲ್ರಿಗೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ. ಇವತ್ತು ನನಗೆ ಒಂದು ಕೊರಿಯರ್ ಬರ್ತಾಯಿದೆ, ಒಂದು ಪಾರ್ಸಲ್ ಬರ್ತಾಯಿದ್ವಿ. ಅದು ಏನು ಅಂತ ನೋಡೋಕೆ ನಾನು ಕುತೂಹಲದಿಂದ ಕಾಯಕತ್ತೀನಿ. ಅದು ಯಾರು ಮಾಡ್ಯಾರ ಅಂದ್ರೆ ನನ್ನ ತಂಗಿ ನನಗೆ ಫಸ್ಟ್ ಟೈಮ್ ಒಂದು ಗಿಫ್ಟನ್ನು ಸ್ಪೀಡ್ ಕೊರಿಯರ್ ಮುಖಾಂತರ ಕಳ್ಸಾಕತ್ತಾಳ. ಅದಕ್ಕೆ ನಾನು ಭಾಳ ಅಂದ್ರೆ ಭಾಳ ವೆಯ್ಟ್ ಮಾಡಕತ್ತೀನಿ. ಅದು ಯಾವಾಗ ಬರ್ತೈತಿ, ಯಾವಾಗ ನನ್ನ ಕೈಗೆ ಸೇರ್ತೈತಿ ಅಂತ ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟಲ್ಲಿ ಕಾಯಕತ್ತೀನಿ ರೀ. ನೋಡು ಆಕಿ ಏನು ಕೊರಿಯರ್ ಮಾಡ್ಯಾಳ ಅಂತ. ಅದು ಬರಕತ್ತಿದ್ದು ಬಿಜಾಪುರಿಂದ ಬ್ಯಾಂಗ್ಳೂರಿಗೆ ಬರಕತ್ತೈತ್ರಿ. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡೋಳಾದ್ರೂ ನನ್ನ ತಂಗಿ ಕಡೆಯಿಂದ ಏನೂ ಗಿಫ್ಟ್ ನಾನು ತೊಗೊಂಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನನಗೆ ನನ್ನ ತಂಗಿ ಗಿಫ್ಟನ್ನು ಕಳ್ಸಾಕತ್ತಾಳ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿಯಿಂದ ಕಾಯಕತ್ತೀನಿ ರೀ. ಅದು ಯಾವಾಗ ಬರುತ್ತೋ, ನನ್ನ ಕೈಗೆ ಯಾವಾಗ ಸೇರುತ್ತೋ ಅಂತ ಭಾಳ ಕಾಯಕತ್ತೀನಿ ಕಾತುರದಿಂದ. ನೋಡೋನು ಅದು ಬಂದ ತಕ್ಷಣ ಆದ್ರೆ ಕೊರಿಯರ್ ಬರೋದು ಅದು ಎಲ್ಲ ವಿಡಿಯೋ ಮಾಡ್ತೀನಿ. ಆಗಿಲ್ಲ ಅಂದ್ರೆ ಜಸ್ಟ್ ಪ್ಯಾಕ್ ಓಪನ್ ಮಾಡೋದನ್ನ ನಾನು ನಿಮ್ಮ ಜೊತೆ ವಿಡಿಯೋನ ಹಂಚ್ಕೊತೀನಿ ರೀ. ಬರ್ರಿ ಅದೇನೈತಿ ನೋಡೋನು. ಫೈನಲಿ ಕೊರಿಯರು ಇವತ್ತು ನನ್ನ ಕೈಗೆ ತಲುಪಿದೆ. ಸ್ಪೀಡ್ ಕೊರಿಯರು 4 ದಿನ ಆಯಿತು ನನಗೆ ಬರಲಿಕ್ಕೆ. ಬಿಜಾಪುರಿಂದ ಬ್ಯಾಂಗ್ಳೂರಿಗೆ ಬರೋಕ್ಕೆ 4 ದಿನ ಆಯ್ತು ರೀ. ಅಂತೂ ಇಂತೂ ನನ್ನ ತಂಗಿ ಕೊರಿಯರ್ ಕಳಿಸಿದ್ದು ನನ್ನ ಕೈಗೆ ಬಂದು ತಲುಪಿದೆ. ಇನ್ನೇನೇ ಇದ್ರೂ ಇದನ್ನ ಓಪನ್ ಮಾಡಿ ನೋಡೋದೊಂದೇ ಬಾಕಿ. ಬರ್ರಿ ಬೇಗ ಓಪನ್ ಮಾಡೋಣ. ನಾನಂತೂ ಫುಲ್ ಖುಷಿ ಇದೆ ನನ್ನ ತಂಗಿ ಏನು ಕಳಿಸ್ಯಾಳ ಅಂತ. ಅದು ಫಸ್ಟ್ ಟೈಮ್ ನನ್ನ ತಂಗಿ ಕಡೆಯಿಂದ ನನಗೆ ಗಿಫ್ಟ್ ಬಂದಿರೋದು. ಅದಕ್ಕೆ ಭಾಳ ಖುಷಿಯಾಗೀನಿ ರೀ ನಾನು. ಬರ್ರಿ ನೋಡೋಣ. ಅಂತೂ ಇಂತೂ ಕೊರಿಯರ್ ಪ್ಯಾಕ್ ಓಪನ್ ಮಾಡ್ತಾಯಿದ್ದೀನಿ ನಾನು. ಇದರಲ್ಲಿ ಏನೈತಿ, ಏನೇನು ಕಳಿಸ್ಯಾಳ ಅಂತ ನಂಗೆ ಒಂಚೂರು ಗೊತ್ತಿಲ್ಲ ರೀ. ಹಂಗೆ ಬರ್ರಿ ಓಪನ್ ಮಾಡೋನು. ಭಾಳ ಹುಷಾರಾಗಿ ಓಪನ್ ಮಾಡ್ಬೇಕು. ಅದರಲ್ಲಿ ಏನೈತೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ನಾನು ಪೇಪರ್ ಕಟ್ ಮಾಡೋಕ್ಕೆ ಹೋಗಿ ಅದನ್ನ ಕಟ್ ಮಾಡಿಬಿಟ್ರೆ ಏನು ಮಾಡೋದ್ರಿ. ಆಕೆ ಅಷ್ಟು ದೂರಿಂದ ಕಳಿಸಿದ್ದೆಲ್ಲ ವೇಸ್ಟ್ ಆಗುತ್ತೆ. ಪಾಪ ಆಕೆಗೂ ಗೊತ್ತಿಲ್ವೇನೋ ಹೆಂಗೆ ಕಳಿಸ್ಬೇಕು ಅಂತ. ಅದು ಪೇಪರಲ್ಲೇ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಯಾಳ. ಅದೆಲ್ಲ ಸ್ವಲ್ಪ ಅಲ್ಲಲ್ಲೆಲ್ಲ ಹರಿದೋಗ್ಬಿಟ್ಟೈತ್ರಿ. ಆಮೇಲೆ ನಂಗೆ ಕೊರಿಯರ್ ಬಾಯ್ ಕೊರಿಯರ್ ಪೋಸ್ಟ್ ಮ್ಯಾನ್ ಇರ್ತಾರಲ್ಲ, ಅವ್ರು ಹೇಳಿದ್ರು ನೆಕ್ಸ್ಟ್ ಟೈಮ್ ಈ ಥರ ಏನಾರು ಕಳ್ಸಂಗಿದ್ರೆ ಈ ಥರ ಪೇಪರ್ ಕವರ್ ಹಾಕಕ್ಕೆ ಹೇಳಬೇಡ್ರಿ, ಒಂದು ಬಾಕ್ಸ್ ಮಾಡಿ ಅದರಲ್ಲಿ ಕಳ್ಸಕ್ಕೆ ಹೇಳ್ರಿ. ಇಲ್ಲಾಂದರೆ ಇನ್ನೊಂದು ಕವರ್ ಸಿಗುತ್ತೆ ಅದರಲ್ಲಿ ಕಳ್ಸಕ್ಕೆ ಹೇಳ್ರಿ ಅಂತ ಅಂದರು. ಅವರು ಕೂಡ ನಮ್ಮ ಕಡೆಯವರೇ ಆಗಿದ್ದರು. ಹಾಗಾಗಿ ನಮ್ಮ ಕಡೆಯವರಲ್ಲ ಅಂತ ಸ್ವಲ್ಪ ಅಡ್ವೈಸ್ ಮಾಡಿದರು. ಸರಿ, ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಕಳಿಸ್ಯಾರ್ರಿ, ಇರಲಿ ಬಿಡ್ರಿ ಪರವಾಗಿಲ್ಲ, ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು, ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ನಾ ಬಂದನ್ರಿ. ತೊಗೊಂಡು ಬಂದು ಇಲ್ಲಿ ಓಪನ್ ಮಾಡಕತ್ತೀನಿ ರೀ. ನೋಡ್ರಿ ಅಂತೂ ಇಂತೂ ಓಪನ್ ಮಾಡಿ. ಏನೋ ಕವರ್ ಬೇರೆ ಐತೆ, ಏನೋ ಮೆತ್ತಗೆ ಕಾಣಿಸ್ತೈತೆ, ಏನು ಅಂತ ಗೊತ್ತಿಲ್ಲ. ತುಂಬ ಖುಷಿಯಾಗಕತ್ತೈತೆ ರೀ ನನಗಂತೂ. ಅದೇನಾಯ್ತು ಅಂತ ನೋಡಬೇಕು. ಅಂತೂ ಇಂತೂ ಓಪನ್ ಮಾಡಿದೆ. ವಾವ್, ಏನಿದು ಬಟ್ಟೆ ಇಟ್ಟವಳಲ್ಲ, ಬಟ್ಟೆ ಬೇರೆ ಕೊಟ್ಟಾಳೆ. ಏನು ಸೀರೆ ಇರ್ಬೋದಾ ಏನೋ ಅಂತ ಗೊತ್ತಿಲ್ಲ. ನೋಡೋಣ ಬರ್ರಿ ಓಪನ್ ಮಾಡ್ತಾನೆ. ಮೇ ಬಿ ಸೀರೆನೇ ಇರ್ಬೋದು ಅಂತ ನಾನು ಅಂದ್ಕೊಳಕತ್ತೀನಿ. ಏನು ಅಂತ ಗೊತ್ತು. ವಾವ್, ಇದರಲ್ಲೊಂದು ಕವರ್ ಇಟ್ಟಾಳಲ್ಲ, ಈ ಕವರಲ್ಲಿ ಏನೈತೆ, ಏನೇನೋ ಕಳಿಸ್ಬಿಟ್ಟಾಳ ಪಾಪ, ಏನು ಅಂತ ಗೊತ್ತಿಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಇದನ್ನ ಯಾಕೆ ಕಳ್ಸಾಕತ್ತಾಳಂದ್ರೆ ನಮ್ಗೆ ಗೆಜ್ಜೆ ಪೂಜೆ ಐತ್ರಿ. ನಮ್ಮ ಭರತನಾಟ್ಯದ ಗೆಜ್ಜೆ ಪೂಜೆ ಮಾಡಕತ್ತಾರ. ಹಾಗಾಗಿ ಅದಕ್ಕೆ ನಾನು ಲೆಹೆಂಗಾ ಹೊಲಿಸ್ಬೇಕು ಅಂದಿದ್ದೆ. ಮೇ ಬಿ ಅದೇ ಇರ್ಬೋದೇನೋ ಅಂತೀನಿ. ಈ ಕಾಯಿ ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇದು ಬಂದುಬಿಟ್ಟು ಅಂಟ್ಲಕಾಯಿ ಅಂತೇಳಿ, ಸಾಬೂನ್ಕಾಯಿನೋ ಅಂತ ಕೆಲವೊಂದು ಕಡೆ ಕರೀತಾರೆ, ನಮ್ಮ ಕಡೆ ಅಂಟ್ಲಕಾಯಿ ಅಂತ ಕರಿತೀವಿ. ನಾನು ಶಾಂಪೂ ರೆಡಿ ಮಾಡಬೇಕು ಅಂದಿದ್ದೆ, ಅದು ಕೂಡ ಕೊಟ್ಟು ಕಳ್ಸಾಳಕ್ಕಿ. ನನಗನ್ಸಿರೋ ಪ್ರಕಾರ ಇದು ಸೀರೆ ಎಲ್ಲ ಲೆಹೆಂಗಾ ಅನ್ಕೊತೀನಿ ರೀ. ಎಸ್, ಕರೆಕ್ಟ್, ಲೆಹೆಂಗಾನ. ಅದನ್ನೂ ಸ್ಟಿಚ್ ಮಾಡಿ ಕೂಡ ಕಳಿಸ್ಯಾಳ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣ ರೀ. ಧನ್ಯವಾದ.